ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲರಿಗೂ ಜುಡಿಯೋ ಹುಚ್ಚು ಹಿಡಿದು ಬಿಟ್ಟಿದೆ. ಯೂಟ್ಯೂಬು ಶಾರ್ಟ್ಸ್ ಎಲ್ಲ ನೋಡಿ ಭಾಳ ಭರ್ಜರಿ ಆಫರ್ ಇರಬೇಕು ಅಂತ ಅಂದ್ಬಿಟ್ಟು ಜುಡಿಯೋಗೆ ಹೋಗ್ತಾ ಇದ್ದೀವಿ ನಾವು. ನಮಗೆ ನಿಯರ್ ಬೈ ಜಯನಗರ್ ತುಂಬ ಹತ್ರ, ಆದರೆ ಎಲ್ಚನಹಳ್ಳಿ ಹತ್ರ ಇರುವಂತಹ ಜುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹೋದ್ವಿ. ನಿಜವಾಗ್ಲೂ ಆಫರ್ಗಳಿದೆ. ಬಾಯ್ಸ್ಗಂತೂ ತುಂಬ ಇದೆ. ಡಿಯೋಡ್ರೆಂಟ್ಸು ಮತ್ತು ಫೇಸ್ ಮಾಸ್ಕು ಹೊರಗಡೆ ಸೈಡೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಅಲ್ಲೆಲ್ಲ ಜಸ್ಟ್ 49 ರುಪೀಸ್ ಇದೆ. ಆ್ಯಂಡ್ ನನ್ನ ಕೈಯಲ್ಲಿ ಎಷ್ಟು ಮಟ್ಟಿಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತಿದ್ದೆ. ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಶನಿವಾರ, ಸಖತ್ತು ರಶ್ ಇತ್ತು. ಹಾಗೆ ಸ್ಲಿಪ್ಪರ್ಸ್ ಮೇಲೂ ತುಂಬ ಆಫರ್ ಇತ್ತು, ಲೈಕ್ 300 500. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಸ್ಲಿಪ್ಪರ್ಸು ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಷ್ಟಿಲ್ಲ, ಎಲ್ಲ ಬ್ರ್ಯಾಂಡೆಡ್ ಸ್ಲಿಪ್ಪರ್ಸೇ. ಬಟ್ ಅದು ಏನಂದರೆ ಗ್ರಿಪ್ಪೇ ಇಲ್ಲ, ಚಪ್ಪಲ್ಗೆ ಸರಿಯಾಗಿ ಗ್ರಿಪ್ಪೇ ಇಲ್ಲ. ಅದು ಒಂಥರ ನಡ್ಕೊಂಡು ಹೋಗ್ತಾ ಇದ್ರೆ ಬಿದೋಗಂಗೆ ಫೀಲ್ ಆಗುತ್ತೆ. ಅದನ್ನೆಲ್ಲ ಟ್ರೈ ಮಾಡ್ತಿದ್ವಿ. ಇಲ್ಲ ಈ 36 ಬೇಕಾ? 38 ಲೂಸ್ ಆಗೋಗಲ್ವಾ? ಎಷ್ಟು ಅದ್ರ ಮೇಲೆ ರೇಟ್? ಹೊಸದು ಹಳೆ ಟಿ ಶರ್ಟ್ ಓಡಾಡೋಕ್ಕಾಗಲ್ವಾ? ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಸೈಜ್ ಕೊಡಿ. ಇರೋದಷ್ಟು 40 1000 ಇದು ನೋಡು ಕೊಡಿಸ್ತೀಯ, ಎಷ್ಟು ಕೇಳು? 500 ಕೇಳ ಇಟ್ಕೊಳ್ಳಿ ಬಿಡಿ. ಏನು ಸ್ಮೂತ್ ಆಗಿದೆ? ಈ ಕ್ವಾಲಿಟಿ ಸಿಕ್ಕಲ್ಲ ಅವ್ರಿಗೆ. ಕೇಳಿ ನೋಡು. ಹೇಳೋದಲ್ಲ ಇದು ಬೆಲ್ಟ್ ಇದೆಯಲ್ಲ, ಅದೇ ನಾನು ಹೇಳ್ದಂಗೆ ಇದು ಕ್ವಾಲಿಟಿ ವೈಸು ಚೆನ್ನಾಗಿತ್ತು. ಬಟ್ 599 600 ಆ ಥರ ರೇಟ್ಗಳಿತ್ತು. ಓಕೆ, ಕೊಡ್ಬೋದು. ಹೊರಗಡೆ ನಾವು ಇದೇ ಕ್ವಾಲಿಟಿ ವೈಸ್ ತೊಗೊತೀವಿ ಅಂದರೆ ಇಟ್ ಕಾಸ್ಟ್ ಮೋರ್, ತುಂಬ ಜಾಸ್ತಿ ಆಗುತ್ತೆ. ಮತ್ತು ನಾನು ಹೊರಗಡೆ ಏನಂತ ಹೇಳಬೇಕಂದ್ರೆ ಸೋಲೆಲ್ಲ ಚೆನ್ನಾಗಿರಲ್ಲ, ಒಂಥರ ಸ್ಲಿಪ್ಪಿ ಆಗುತ್ತೆ, ತುಂಬ ನೈಸ್ ಇರುತ್ತೆ ಸೋಲು, ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಚೆನ್ನಾಗಿತ್ತು ಕ್ವಾಲಿಟಿ. ಕಾಲೇಜ್ ಹೋಗೋ ಮಕ್ಕಳೆಲ್ಲ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು. ಆದರೆ ಏನಂದರೆ ಮೇನ್ ಗ್ರಿಪ್ಗಳಿಲ್ಲ. ಯಾಕೆ ಈ ಥರ ಚಪ್ಪಲ್ಗಳಿಗೆಲ್ಲ ಗ್ರಿಪ್ಗಳು ಕೊಡ್ತಿಲ್ವೋ ಗೊತ್ತಿಲ್ಲ. ಇದು ಈಗಿನ ಫ್ಯಾಷನ್ ಅಂತೆ. ಏನು ಫ್ಯಾಷನ್ನು, ಎಲ್ಲ ಮುಂದೆ ಬಂದುಬಿಡುತ್ತೆ. ನಡ್ಕೊಂಡು ಹೋಗ್ತಾರೆ, ಬೆಟ್ಗಳೆಲ್ಲ ಮುಂದೆ ಬಂದುಬಿಡುತ್ತೆ. ಓಕೆ ಫೈನ್, ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ಇಷ್ಟಪಡೋರು ಖಂಡಿತವಾಗ್ಲೂ ಹೋಗಿ ತೊಗೊಬೋದು. ಆದರೆ ಹೋದರೆ ಮಾತ್ರ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗಬೇಡಿ, ಮಂಡೇ ಟು ಫ್ರೈಡೇ ಹೋಗಿ. ಇದು ಆಫರ್ ಬರೀ 15th ಮಾತ್ರ ಇರೋದು, ಆಮೇಲೆ ಆಫರ್ ಎಲ್ಲ ಇರಲ್ವಂತೆ. ಹಾಗೆ ಲಿಪ್ಸ್ಟಿಕ್ಗಳು ಲಾಂಗ್ ಲಾಸ್ಟಿಂಗ್ ಇತ್ತು, ಜಸ್ಟ್ 99 ರುಪೀಸ್. ಇಲ್ಲಿರೋ ಕ್ವಾಲಿಟಿ ಚೆನ್ನಾಗಿತ್ತು, ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಚೆನ್ನಾಗಿತ್ತು. ಎಷ್ಟದು ಲಿಪ್ ಸ್ಕ್ರಬ್ಬ? ಇದು ನೇಲ್ ಪಾಲಿಶ್ 49 ಮಾಡಿ ಬಿಡು. ಅವ್ನು ಎತ್ಕೊಡೋದ? ಏನದು? ಲಿಪ್ ಕಲರ್ ರಿಮೂವಿಂಗ್ ಲಿಪ್ಸ್ಟಿಕ್ ಇದು ಅಲೋವೆರಾ. ಇದೇನಿದು? ಕಣ್ಕಪ್ ತಗೋಬೇಕಲ್ಲ, ಕಾಜಲ್ ತಗೋಬೇಕಲ್ಲ. ಕಾಜಲೆಲ್ಲ ಲಾಂಗ್ ಲಾಸ್ಟಿಂಗ್ ಜಸ್ಟ್ 99 ಅಂತ ಇತ್ತು. ಬಟ್ ಕೈಗೆ ಹಚ್ಕೊಂಡು ಹಿಂಗೆ ಹಾಕಿದ ತಕ್ಷಣ ಸ್ಪ್ರೆಡ್ ಆಗ್ತಿತ್ತು. ಅದಂತೂ ಖಂಡಿತವಾಗ್ಲೂ ತೊಗೋಬೇಡಿ.
ಲಿಪ್ಸ್ಟಿಕ್ ತೊಗೊಳ್ಳೋಣ, ಯಾಕಂದರೆ ಲಿಪ್ಸ್ಟಿಕ್ ಇಲ್ಲ ಯಾವುದು ಚೆನ್ನಾಗಿದೆ. ನೋಡು ಜಗ ಬ್ರಿಟಿಷ್ ಥರ ಕಾಣಿಸ್ತಾ ಅದು ಬೇಡ, ಇದು ಇಲ್ಲಿರೋದು ಇದು ನೋಡು, ಇದು ಯಾವ ಥರ ಎಲ್ಲ ಪಡ್ಕೊಂಡು ಬರ್ತಾ ಅಯ್ಯಪ್ಪ ಇದು ಹಿಂಗೆ ಬರುತ್ತೆ ಶೈನಿಂಗ್ ಥರ. ಇದು ಲಿಪ್ ಗ್ಲಾಸ್ ಅಲ್ಲ, ಏನಿದೆ ಲಿಪ್ ಬಾಂಬ. ಸರಿ ಅದನ್ನು ಇಲ್ಲ, ಇದೆ ಓಕೆನಾ? ಇಲ್ಲ ಅದೊಂದು ಇಲ್ಲ, ತಿರುಗಿಸಿದ್ರೆ ಒಳಗಡೆ ಇದೆ 49 ಕ್ಯಾಪ್ ಎಲ್ಲ ಇರ್ಕೊಂಡು. ಹಾಂ ಇಲ್ಲಿ ಧನ್ಯ ಅಷ್ಟು ಖಾಲಿ ಆಗಲ್ಲ. ಇಲ್ಲಿ ಒಂದು ಲಿಪ್ ಬಾಮ್ ತೊಗೊಂಡ್ರೆ 45, ಇಲ್ಲಿ 3ಗೆ 200. ಇದು ಈಗ ಚಟ್ನಿ ಬೇಕು ಅಂದರೆ ಕಪ್ಪೆ ಬರೋದು. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಮೆನ್ಸ್ ಸೆಷನ್ನು, ಅಲ್ಲಿ ಕ್ವಾಲಿಟಿ ವೈಸು ಟಿ ಶರ್ಟ್ಸ್ಗಳೆಲ್ಲ 300 ಮತ್ತು 300 ರುಪೀಸ್ ಶಾರ್ಟ್ಸ್ ಬಂದು 499 ಸಮಥಿಂಗ್. ಆ್ಯಂಡ್ ನೈಟ್ ಪ್ಯಾಂಟ್ಸ್ ಎಲ್ಲ 500. ಬಟ್ ಎಲ್ಲ ಕ್ವಾಲಿಟಿ ವೈಸ್ ಮಾತ್ರ ಕ್ಲಾಸಿಕ್ ಆಗಿತ್ತು. ಇದೊಂದೇ ಕಲರಾ? ನೋಡು ಹಾಕೊಂಡು ನೋಡು, ಎಲ್ಲ ಥರನೂ ಇಲ್ಲ. ಆ್ಯಂಡ್ ಬ್ರ್ಯಾಂಡೆಡ್ ಶೂಸ್, ಅದು ಸೋಲ್ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ. ಇದು 800 ರುಪೀಸ್, ರಿಯಲಿ ವರ್ತ್ 800 ರುಪೀಸ್. 999 ರುಪೀಸ್ಗಿತ್ತು ಶೂಸು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು 1000 ರುಪೀಸ್ 999 ಶೂ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನೇ ಟ್ರಯಲ್ ನೋಡ್ತಿದ್ದ, ಚೆನ್ನಾಗಿತ್ತದು, ಕ್ವಾಲಿಟಿ ವೈಸ್ ಮಾತ್ರ ಚೆನ್ನಾಗಿತ್ತು. ಹಾಗೆ ಇದು ಟೀ ಶರ್ಟ್ಸ್ಗಳು 299 ರುಪೀಸ್. ಕೊರಿಯನ್ ಸ್ಟೈಲಿಂಗ್ ಅಪ್ಪ ನೋಡು, ನೀನು ಹಿಂಗೆ ನೋಡೋಕೆ ಬರಲ್ಲ. ಚಿಕ್ಕದು ಏನಿದೆ ಹಾಕೊಳ್ಳೋಣ. ಹಾಗೆ ಸಣ್ಣ ಪುಟ್ಟ ಟೀ ಶರ್ಟ್ಸು, ಶೂಸು, ಸ್ಲಿಪ್ಪರ್ಸು ಅದು ಇದು ತೊಗೊಂಡ್ರು. ಆ್ಯಂಡ್ ಹೋಗಿ ವರ್ತು ಸ್ಟುಡಿಯೋಗೆ ಹೋದರೆ ನಿಜವಾಗ್ಲೂ ಬಾಯಲ್ಲಿ ಹೇಳೋದು, ಇಲ್ಲಿ ನೋಡೋದ್ರಿಂದ ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಹೋದ್ರೆ ನಿಜಕ್ಕೂ ಒಳ್ಳೆ ಆಫರ್ ಇದೆ. ಹಾಗೆ ಅಲ್ಲಿಂದ ಪಾಸ್ ಆಯಿತಾ, ಲೈಕ್ ಯಾವ ಥರ ನಿಯರ್ ಬೈ ಕನಕಪುರ ರೋಡಲ್ಲಿ ಡಾಬಾ ಸ್ಟೈಲ್ ಏನೋ ತಿನ್ನಬೇಕು ಅಂತ ಅನಿಸ್ತು. ಸೊ ಎವನ್ಸ್ ಗೇಟ್, ಅದು ತುಂಬ ಹಳೇ ಡಾಬಾ, ಅದು ಅಂದರೆ ಆವಾಗಿನಿಂದನೂ ಇದೆ ಆ ಡಾಬಾ. ಅದು ಈಗಂತೂ ಹೋದಾಗಂತೂ ಎಲ್ಲ ಮುಚ್ಚೆ ಹೋಗಿತ್ತು, ಅಂದರೆ ಒಳಗಡೆ ಹೋಗಬೇಕಿತ್ತು. ಹೋದ್ವಿ ಡಾಬಾಗೆ. ಸಮ್ಟೈಮ್ಸ್ ರೆಗ್ಯುಲರಾಗಿ ಬೇರೆ ಕಡೆ ಮನೆ ಊಟನೇ ಮಾಡ್ತಾ ಮತ್ತು ಹೋಟೆಲಲ್ಲೇ ತಿಂತಾ. ನನಗಂತೂ ಡಾಬಾದಲ್ಲಿ ಏನಾರು ತಿನ್ನಬೇಕು ಅನಿಸ್ಬಿಡುತ್ತೆ. ಒಂದೊಂದ್ಸತಿ ಡಾಬಾಗೆ ಹೋಗಿ ಏನಾರು ತಿನ್ನಬೇಕು ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಸೊ ನಾವು ಅಲ್ಲೇ ನಿಯರ್ ಬೈ ಅಂದರೆ ಹತ್ರದಲ್ಲಿರುವಂತಹ ಡಾಬಾಗೆ ಹೋದ್ವಿ. ಅದು ಬಂದು ರವಿಶಂಕರ್ ಆಶ್ರಮದಿಂದ ಹಾಲಿಡೇಸ್ ವಿಲೇಜಿಂದ ಇನ್ನೊಂಚೂರು ಮುಂದೆ ಹೋಗಬೇಕು, ಹೆವನ್ಸ್ ಗೇಟ್ ಡಾಬಾ ಅಂತ. ಸೊ ಅದನ್ನು ಕಂಡುಹಿಡಿಯೋದಂತೂ ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಒಳಗಡೆ ಇತ್ತದು. ಒಳಗಡೆ ಇತ್ತು, ಆಮೇಲೆ ಗೊತ್ತಾಯಿತು. ಮುಂಚೆ ಆದರೆ ಎಷ್ಟು ಡೆವಲಪ್ ಆಗಿದೆ ಅಂದರೆ ನಿಜವಾಗ್ಲೂ ಇವಾಗ ಹೋಗಿದ್ದ ರೋಡ್ಗೆ ಇನ್ನೊಂದು 5-6 ತಿಂಗಳಿಲ್ಲ, 1 ವರ್ಷ ಬಿಟ್ಕೊಂಡು ಹೋಗೋಷ್ಟರಲ್ಲಿ ಅದೇನಾ ರೋಡು ಅಂತ ಅನ್ಬೇಕು, ಆ ಥರ ಇತ್ತು. ಸ್ವಲ್ಪ 1-2-3 ಥರ ಸ್ಟಾರ್ಟರ್ಸ್ ತೊಗೊಂಡ್ವಿ. ಒಂಥರ ನಮ್ಮ ಮನೇಲೇ ನಾವೇ ತಿಂತ ಮತ್ತು ಒಂಥರ ಬೇಜಾರಾಗೋಗಿರುತ್ತೆ ಫುಡ್ ಬಗ್ಗೆ. ಹಾಗೆ ಹೊರಗಡೆ ಹೋಗ್ಬಿಟ್ಟು ಏನಾರ ಒಂಚೂರು ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಸ್ಟಾರ್ಟರ್ಸ್ ತೊಗೊಂಡು ಕೆಲವೊಂದು ತೊಗೊಂಡು ಹಾಗೆ ರೊಟ್ಟಿ ತಿಂದ್ಕೊಂಡು ನಮ್ಮ ಡೇನ ಕಳೆದ್ವಿ.
ಹಾಗೆ ಸಂಜೆ ಆಗಿತ್ತು. ಸೊ ಮನೆಗೆ ರಿಟರ್ನ್ ಆಗೋಣ ಅಂತ ಹೊರಟ್ವಿ. ಅಲ್ಲಿಂದ ಡೈರೆಕ್ಟಾಗೆ ಮನೆಗೆ ಬಂದ್ವಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಇದು ಬಂದು ಭೀಮ್ನ ಅಮಾವಾಸ್ಯೆ ವ್ಲಾಗ್. ಇದು ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಬೆಳಗ್ಗೆನೇ ಎದ್ದು. ಸೊ ಅದ್ರದ್ದೊಂದು ಫೋಟೋ ಹಾಕಬೇಕು ಅನಿಸ್ತು, ಅದನ್ನು ಹಾಕಿದ್ದೀನಿ. ಅಮಾವಾಸ್ಯೆ ದಿನ ನಾನು ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸು ನಿಮಗೆ ಹಾಕಬೇಕು ಅನಿಸ್ತು. ನೋಡಿ, ಆ ಶಕ್ತಿ ದೇವರಿಗೆ ಆದಿಶಕ್ತಿ ಬರ್ತಾ ಇದೆ. ನಮಗೆ ಕೈ ಮುಟ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆ್ಯಕ್ಚುಲಿ ಅದು ಲೈಟೆಲ್ಲ ಆಫ್ ಮಾಡಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ನೋಡಿ, ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು. ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇದು ಅವತ್ತಿನ ದಿನ ಅಂತಲೇ ಹೇಳೋಕ್ಕಾಗಲ್ಲ, ನಾನು ಯಾವ್ದಾರ ಬೇರೆ ಟೈಮಲ್ಲಿ ಹೋಗಿರ್ತೀನಲ್ಲ ಆವಾಗ ಮಾಡ್ಕೊಂಡಿರುವಂತಹ ವಿಡಿಯೋನ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ. ಹಾಗೆ ಇದು ನಾನು ಹೆಸರುಬೇಳೆ ಪಾಯಸ ಹೇಗೆ ಸಿಂಪಲ್ವಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ಬೇಕಿತ್ತು. ಅದು ಕೂಡ ಇದೇ ವ್ಲಾಗಲ್ಲಿ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ. ಇಲ್ಲಿ ಮೊದಲಿಗೆ ಹೆಸರುಬೇಳೆನ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದಕ್ಕೆ ಒಂಚೂರು ಅರಿಶಿನ ಹಾಕ್ಬಿಟ್ಟು 2 ವಿಜಿಲ್ ಮಾಡ್ಕೊತೀನಿ. 2 ವಿಜಿಲ್ ಇಲ್ಲ 1 ವಿಜಿಲ್. ಕೆಲವೊಂದು ಸತಿ ಹೆಸರುಬೇಳೆ ಬೇಗ ಬೆಂದ್ಬಿಡುತ್ತೆ, ಕೆಲವೊಂದು ಸತಿ ಬೇಯಲ್ಲ. ಅದಕ್ಕೋಸ್ಕರ ನಾನು 2 ವಿಜಿಲ್ ಮಾಡ್ಕೊತೀನಿ. ಅದನ್ನು ಒಂದು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸಿಂಪಲಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಡೀಪಾಗಿ ಫ್ರೈ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬ್ರೌನ್ ಬಂದರೆ ಸಾಕು. ಇದು ಫ್ರೈ ಆಗಿದ ತಕ್ಷಣ 1-2 ವಿಜಿಲ್ ಆದಮೇಲೆ ಇಲ್ಲಿ ನೋಡಿ, ನಾನು ಸ್ವಲ್ಪ ಕಾಯಿ ಮತ್ತು 1 ಪ್ಯಾಕೆಟ್ ಗಸಗಸೆ, 10 ರೂಪೀಸ್ ಗಸಗಸೆ ಬರುತ್ತಲ್ಲ, ಅದು ಒಂದು 1/2 ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಅಕ್ಕಿ ಹಾಕಿರೋದು ಸ್ಕಿಪ್ ಆಗಿರಬೇಕು. ಅಕ್ಕಿ 1 ಸ್ಪೂನಷ್ಟು ಅಕ್ಕಿನ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಏನಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಗಟ್ಟಿಯಾಗೆ ಬರುತ್ತೆ ಪಾಯಸ. ಏನು ಹೆಸರುಬೇಳೆ ಪಾಯಸ ಸಿಂಪಲ್ಲಾಗಿ ಕೆಲವೊಬ್ಬರು ಬೇರೆ ಕಡೆ ಮಾಡ್ಕೊತಾರೆ. ಹೋಟೆಲಲ್ಲೂ ತಿಂದಿರ್ತೀವಿ ಹೆಸರುಬೇಳೆ ಪಾಯಸ. ಏನಿಲ್ಲ, ಕಾಯಿ ತುರಿ, ಹೆಸರುಬೇಳೆ, ಬೆಲ್ಲ ಹಾಕಿರ್ತಾರೆ ಅಷ್ಟೇ. ಇದನ್ನು ನಾನು ಸಪ್ರೇಟಾಗೆ ಇದನ್ನು ರುಬ್ಕೊತೀನಿ. ರುಬ್ಕೊಂಡಾದ್ಮೇಲೆ ಈಗ ಬೆಲ್ಲನ ಏನು ಕರ್ಗಕ್ಕೆ ಹಿಟ್ಟು ಅದನ್ನು ಸೋಸ್ಕೊಂಡು ಈ ಹೆಸರುಬೇಳೆ ಬೇಯಿಸಿರುವಂತಹ ಹೆಸರುಬೇಳೆನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆ ಇದನ್ನು ಏನು ರುಬ್ಕೊಂಡಿರ್ತೀವಿ, ಈ ರುಬ್ಕೊಂಡಿರೋದನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ರುಬ್ಕೊಂಡಿರೋದನ್ನ ಆ್ಯಡ್ ಮಾಡಿ ಹೆಸರುಬೇಳೆ ಕೂಡ ಅದಕ್ಕೂ ಆ್ಯಡ್ ಮಾಡಿ 5-10 ಮಿನಿಟ್ಸ್ ಅದು ಬಾಯ್ಲ್ ಆದರೆ ಸಾಕು. ಮಿಕ್ಸಪ್ ಮಾಡಿಕೊಂಡ್ರೆ ಹೆಸರುಬೇಳೆ ತುಂಬ ಒಳ್ಳೆಯದಲ್ವಾ, ನಮ್ಮ ಬಾಡಿ ತುಂಬ ಹೀಟಾಗಿ ಇದ್ದಾಗ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಹೆಸರುಬೇಳೆ ಅಟ್ಲೀಸ್ಟ್ ವೀಕ್ಲಿ 1 ಸಾರಿ ಯೂಸ್ ಮಾಡಬೇಕು. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಹೆಸರುಬೇಳೆ ಪಾಯಸನೋ ಹೆಸರುಬೇಳೆ ಕೋಸಂಬರಿನೋ ಏನೋ ಆ ಥರ ಯೂಸ್ ಮಾಡ್ಕೊಬೇಕು. ಅದರಿಂದ ಪೊಂಗಲ್ಲೋ ಏನೋ ಒಂದು ಮಾಡ್ಕೋಬೇಕು. ಇದಕ್ಕೆ ಫೈನಲಾಗಿ ನಾನು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಟೆ. ಹೇಗಿದ್ದರೂ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡೆ. ಪಾಯಸ ಅಂತೂ ವೀಕ್ಲಿ ಒನ್ಸ್ ಏನಾರ ಒಂದಕ್ಕೆ ದೇವ್ರ ನೈವೇದ್ಯಕ್ಕೆ ಇಡೋ ನೆಪದಲ್ಲಿ ಕೂಡ ಮಾಡಿಕೊಂಡು ನಾವು ಕುಡಿತಾ ಇರ್ತೀವಿ. ಈ ಚಳಿಗೆ ಬಿಸಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನಿಜವಾಗ್ಲೂ ಟ್ರೈ ಮಾಡಿ, ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಏನಿಲ್ಲ, ಹೆಸರು ಬೇಳೆ ಬೇಯಿಸ್ಕೊತೀರಾ, ಹಾಗೆ ಅದಕ್ಕೆ ತುಪ್ಪ, ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಡ್ತೀರಾ. ಈ ಕಡೆ ಬಂದು ಬೆಲ್ಲನ ಕರ್ಗದ ಮೇಲೆ ಕಾಯಿ, ಗಸಗಸೆ, ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಹುರಿದಿರುವಂತಹ ಅಕ್ಕಿ, ಒಂಚೂರು ಫ್ಲೇವರ್ಗೆ ಬೇಕು ಅಂದರೆ ಏಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಬೇಳೆ ಪಾಯಸ ಅಂತೂ ಸೂಪರ್ ಡೂಪರ್ ಆಗಿ ಇರುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಗಿ ಬರಲಾ. ಬಾಯ್ ಟೇಕ್ ಕೇರ್.